ಅದೊಂದಾವರ್ತಿ ದೇವರು ಒಂದು ಸಮಯದಲ್ಲಿ ಅನೇಕ ದಿನಗಳಿಂದ ಫೋನಲ್ಲಿ ಪ್ರಾರ್ಥನೆ ಮಾಡಿರುವಾಗ ತಿರುಗಿ ಯೇಸು ಸ್ವಾಮಿ ಒಂದು ಮೈಸೂರು ಡಿಸ್ಟಿಕ್ನ ಒಂದು ಗ್ರಾಮದಲ್ಲಿ ದೇವರು ಬರಮಾಡಿದಂತೆ ಮತ್ತು ಬ್ರದರ್ ಅವ್ರ ಮನೆಯಲ್ಲಿ ಸೊ ದೇವರು ಬರಮಾಡಿರೋದಕ್ಕಾಗಿ ಒಂದು ದೇವ್ರ ನಮಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಸೊ ಇವತ್ತು ಒಂದು ನಮ್ಮ ಸ್ವಲ್ಪ ಹೊತ್ತಿನ ದೇವರ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 5ನೇ ವಚನ. ಇದು ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 5ನೇ ವಚನ. ಹಳೆ ಒಡಂಬಡಿಕೆಯಲ್ಲಿ ಬರುತ್ತೆ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತೇವೆ 5ನೇ ವಚನ, 53ನೇ ಅಧ್ಯಾಯ 5ನೇ ವಚನ. ಹೌದು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು. ಮತ್ತೆ ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು. ಆಮೇಲೆ ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆ ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹಲ್ಲೆಲೂಯಾ. ಸೊ ದೇವರ ನಮ್ಮ ಸ್ತೋತ್ರವಾಗಲಿ. ಸೊ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡ್ತೇವೆ. ಇಲ್ಲಿ ನಮ್ಮ ತಂದೆ ದೇವರು ಆತನ ಗಾಯದ ಹಸ್ತದಿಂದ ಬಾಸುಂಡೆಗಳಿಂದ ನಮ್ಗೆ ಏನಾಗಿದಂತೆ ಗುಣ ಆಗಿದೆ, ಅಂದ್ರೆ ಆರೋಗ್ಯ ಸಿಕ್ಕಿದೆ. ಯಾಕಂದ್ರೆ ಇಲ್ಲಿ ಯೇಸು ಸ್ವಾಮಿ ಯಾರ ನಿಮಿತ್ತವಾಗಿ ಇದು ಮಾಡಿದ್ರು ಅಂತ, ನಮ್ಮ ಪಾಪಗಳ ನಿಮಿತ್ತವಾಗಿ, ನಮ್ಮ ದ್ರೋಹಗಳ ನಿಮಿತ್ತವಾಗಿ ಏನಾಗಿದ್ದಾರೆ, ಅವರು ಶಿಲ್ಬೆ ಮೇಲೆ ಜಜ್ಜಲ್ಪಟ್ಟಿದ್ದಾರೆ. ಹಲ್ಲೆಲೂಯಾ. ಯಾರ್ದು ನಾವು ಮಾಡಿದಂಥ ತಪ್ಪುಗಳು, ನಾವು ಮಾಡಿದ ಪಾಪ ಕರ್ಮದಿಂದ ಅದು ಯಾರು ಅನುಭವಿಸ್ತದ ಅಂತೇಳಿ ದೇವರು ಅನುಭವಿಸ್ತಾ ಇದಾರ್ರಿ. ಯಾರು? ಯೇಸು ಸ್ವಾಮಿ. ಅಂದ್ರೆ ನಮ್ಮ ದ್ರೋಹಗಳ ನಿಮಿತ್ತವಾಗಿ ಆತನು ಜಜ್ಜಲ್ಪಟ್ಟನು ಮತ್ತು ನಮ್ಮ ಅಪರಾಧಗಳ ನಿಮಿತ್ತವಾಗಿ ಆತನಿಗೆ ಶಿಲ್ಬೆ ಮೇಲೆ ಹಾಕಿದ್ದರು. ಮತ್ತು ಯಾವಾಗೈತೆ ಆತನಿಗೆ ಪೂರ ಫುಲ್ ಮೈಯೆಲ್ಲ ಹೊಡೆದು ಇದು ಮಾಡಿದಾಗ ಆತನ ಬಾಸುಂಡೆಗಳಿಂದ ನಮಗೇನಾಗಿದಂತೆ ಗುಣವಾಗಿದೆ ರೀ. ಹಲ್ಲೆಲೂಯಾ. ಇವತ್ತು ನೋಡ್ಬೇಕಾದ್ರೆ ನಾವು ಅನೇಕ ರೀತಿಯಲ್ಲಿ ಪಾಪ ಮಾಡಿರುವಾಗ ಆ ಪಾಪಗಳು ಕ್ಷಮಿಸುವುದಕ್ಕಾಗಿ ಯಾರು ಲೋಕಕ್ಕೆ ಬಂದಿದ್ದಾರೆ, ನಮ್ಮನ್ನು ರಕ್ಷಣೆ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಬಂದಾರ್ರಿ. ಹಲ್ಲೆಲೂಯಾ. ಸೊ ದೇವ್ರ ನಮ್ಮ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನೇನು ಜನರ ಪಾಪಗಳನ್ನು ಪರಿಹಾರವಾದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾರ್ರಿ. ಅಂದ್ರೆ ಯೇಸು ಸ್ವಾಮಿ ಅಂದ್ರೆ ಏನು? ದೇವರು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಈಗ ಅಂತಲ್ಲ ಯೇಸು ಸ್ವಾಮಿ ಅಂದ್ರೆ ಅರ್ಥ ಏನಪ್ಪ? ಯೇಸು ಸ್ವಾಮಿ ಎಂಬ ಹೆಸರಿನ ಅರ್ಥ ಅಂದ್ರೆ ಆತನೇನಾಗಿದೆ ಅಂತ, ನಮ್ಮ ಪಾಪಗಳಿಂದ ಬಿಡಿಸಿ ಕಾಯುವಂತ ನಾಮವೇ ಯೇಸು ಸ್ವಾಮಿ. ಇಲ್ಲಿ ಯೇಸು ಸ್ವಾಮಿ ನಾವು ಮಾಡಿದಂತ ಪಾಪಗಳಿಗೋಸ್ಕರ ಆ ಒಂದು ಶಾಪ ಬಂಧನದಿಂದ ಬಿಡುಗಡೆ ಮಾಡೋದಕ್ಕಾಗಿ ಆತನು ಏನ್ ಮಾಡ್ಯಾನ್ರಿ, ಶಿಲುಬೆ ಮೇಲೆ ಜಜ್ಜಲ್ಪಟ್ಟಿದ್ದಾರ. ಸೊ ಕೈಕಾಲುಗಳಲ್ಲಿ ಬಲೆ ಹೊಡಿಸ್ಕೊಂಡಿದಾರ, ಮತ್ತೆ ಈಟಿಯನ್ನು ತಿಳಿಸ್ಕೊಂಡಿದಾರ, ಮುಳ್ಳಿನ ಕಿರೀಟ ಧರಿಸ್ಕೊಂಡಿದ್ದಾರೆ, ಮತ್ತು ಅನೇಕ ರೀತಿಯಲ್ಲಿ ಮುಖಕ್ಕವರು ಉಗಿದಿದ್ದಾರೆ ಜನರು. ಆದರೆ ಎಲ್ಲವನ್ನು ನಮಗೋಸ್ಕರ ದೇವರು ಏನು ಮಾಡ್ಯಾರ, ಸಹಿಸ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ನಮಗಿರುವಂಥ ರೋಗಗಳು ಏನು ಮಾಡ್ಯಾರ, ಆತನು ತೆಗೆದುಕೊಂಡಿದ್ದಾರೆ. ಅಂದ್ರೆ ನಮಗೆ ಬರುವಂಥ ರೋಗಗಳು ಏನು ಮಾಡ್ಯಾರ, ತನ್ನ ದೇಹದ ಮೇಲೆ ಯೇಸು ಸ್ವಾಮಿ ತೆಕ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಆ ಒಂದು ದೇಹದ ಮೇಲೆ ತೆಕ್ಕೊಂಡಿದಾಗ ಅವ್ರ ಬಾಸುಂಡೆಗಳಿಂದ ಏನಾಗಿದೆ ಅಂತ ನಮಗೆ ಗುಣವಾಗಿದೆ ರೀ. ಯಾಕಂದ್ರೆ ಎಲ್ಲರೂ ಕೈ ಬಿಟ್ರ, ಒಂದೆಲ್ಲ ಡಾಕ್ಟರ್ ಎಲ್ಲ ಕೈ ಬಿಟ್ರ, ನಮ್ಮ ದೇವರು ನಮಗೆ ಕೈ ಬಿಡುವಂಥ ದೇವರೆಲ್ಲ. ಹಲ್ಲೆಲೂಯಾ. ಯಾಕೆ ಕಳೆದಿನಲ್ಲಿ ಸೊ ಬ್ರದರ್ಗೆಲ್ಲ ಕಿಡ್ನಿ ಹತ್ರ ಎಲ್ಲ ಎರಡೂ ಇದಾದಾಗ ಸೊ ಅನೇಕ ಸ್ಥಳ ಹೋದಾಗ ಎಲ್ಲರೂ ಏನು ಮಾಡಿದ್ರು, ಡಾಕ್ಟರ್ ಎಲ್ಲ ಇದು ಮಾಡಿದಾರಲ್ಲ, ಅದನ್ನ ದೇವ್ರಿಗೆ ನಂಬ್ಕೊಂಡಿದ್ರೆ ಏನಾಯ್ತು, ಸೊ ದೇವ್ರ ಆಶೀರ್ವಾದ ಮಾಡಿದಾರಲ್ಲ. ಅದೇ ರೀತಿ ಯಾಕಂದ್ರೆ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದಾಗ ಆತನು ಅಂದ್ರೆ ಈ ಡಾಕ್ಟರರು ಅವರು ಈ ಲೋಕದ ಡಾಕ್ಟರ್ ಎಲ್ಲ, ಆದರೆ ಅದಕ್ಕಿಂತ ದೊಡ್ಡ ಡಾಕ್ಟರ್ ಯಾರಾಗಿದ್ದಾರ, ನಮ್ಮ ದೇವರಾಗಿದ್ದಾರೆ. ಯೇಸು ಸ್ವಾಮಿ ಈ ಲೋಕದಲ್ಲಿರುವಂಥ ಎಲ್ಲ ಡಾಕ್ಟರ್ಗಿಂತ ಡಾಕ್ಟರ್ ಆಗಿದ್ದಾರೆ. ನಮ್ಮದೊಂದು ಬಾಡಿ, ನಮ್ದೊಂದು ಶರೀರವನ್ನು ತಯಾರು ಮಾಡಿದಂತಾರೆ ಯಾರು? ಸೃಷ್ಟಿಕರ್ತ ಯೇಸು ಸ್ವಾಮಿ. ಆ ರೋಗ ನಮ್ಮಲ್ಲಿ ಒಂದು ರೋಗ ಬಂದದಂದ್ರೆ ಅದು ಒಳ್ಳೇದಕ್ಕೆ ಅಲ್ಲ, ಅಂದ್ರೆ ಅದು ಆ ಸೃಷ್ಟಿ ಮಾಡಿದ ಕರ್ತನಿಗೆ ಗೊತ್ತು ಅಲ್ವಾ. ಅದಕ್ಕೆ ಡಾಕ್ಟರ್ ಕೈಲಿಂದ ಆಗ್ಲತ್ತಿಲ್ಲ ಅಂದ್ರೆ ದೇವರಿಂದ ಕಾರ್ಯ ಆಗ್ತದೆ. ಯಾಕಂದ್ರೆ ಇವಾಗ ನಮ್ಮ ಜೀವಿತದಲ್ಲಿ ಒಂದು ರೋಗ ಬಂದಿದೆ ಅಂದ್ರೆ ಅದು ಕೇಡಿಗಾಗಲ್ರಿ. ಹಲ್ಲೆಲೂಯಾ. ಅದು ಕೆಟ್ಟದಕ್ಕಾಗ್ರಿ. ಇವತ್ತು ನಿಮ್ಮ ಬ್ರದರಿಗೆ ಇವತ್ತು ಆ ಥರ ಕಿಡ್ನಿ ಸಮಸ್ಯೆ ಬಂದ್ರೆ ಅದು ಅದಕ್ಕೆ ಬಂದು ಒಳ್ಳೇದಕ್ಕೋಸ್ಕರ ಬಂದ್ರೆ. ಯಾಕಂದ್ರೆ ಒಂದ್ ವೇಳೆ ಆ ಥರ ಇಲ್ಲದಿಲ್ಲ ನಾವೇನೈತಿಲ್ಲ ದೇವ್ರ ಕಡೆ ತಿರುಗ್ತಿಲ್ಲಲ್ಲ. ನಮ್ಮ ಜೀವಿತದಲ್ಲಿ ಒಂದು ಏನೋ ಕಷ್ಟ ಬರಲಿ, ದುಃಖ ಬಂದ್ರೆ ಏನು ಮಾಡ್ತೀವಿ ನಾವು, ದೇವ್ರ ಕಡೆ ಹೋಗ್ತೀವಲ್ಲ. ಎಲ್ಲ ಮಾತ್ರ ಸುಖವಾಗಿದ್ದೀರಾ, ಸೊ ದೇವ್ರಿಗೆ ನೆನೆಸ್ತೇವ ಯಾಕಂದ್ರೆ ಒಂದ್ ವೇಳೆ ನಮ್ಮ ಜೀವಿತದಲ್ಲಿ ಕಣ್ಣೀರು ಬರ್ತದ, ಕಷ್ಟ ಬರ್ತದ, ರೋಗಗಳು ಬರ್ತಾ ಅಂದ್ರೆ ಅಲ್ಲಿ ನಾವು ಏನು ಮಾಡೋದು, ದೇವರಿಗೆ ಸ್ತೋತ್ರ ಹೇಳಬೇಕ್ರಿ. ಯಾಕಂದ್ರೆ ಆಲ್ರೆಡಿ ದೇವರೇ ನಿನ್ನ ಹಸ್ತದಿಂದ ಮುಟ್ಟಿ ಗುಣಪಡಿಸಿದ ಅಂತ ಹೇಳಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕ್ರಿ. ಯಾಕಂದ್ರೆ ಈ ರೋಗ ಬಂದಿದ್ದು ದೇವರಿಗೆ ಮಹಿಮೆ ಪಡಿಸ್ಕೋಸ್ಕರ. ಯಾಕಂದ್ರೆ ಈ ರೋಗ ಬರಲಿಲ್ಲ ಅಂದ್ರೆ ನಮ್ಗೆ ಏನಾಗ್ತದೆ, ನಾವು ದೇವರಿಗೆ
ಹತ್ರ ಆಗ್ತಿಲ್ಲ, ನಾವು ದೇವ್ರಿಗೆ ದೂರನೇ ಆಗ್ತೇವ್ರಿ. ಅದಕ್ಕೆ ಆ ದೇವ್ರಿಗೆ ಈ ಥರ ಬಂದಿನಾಗ ನಮಗೆ ಬಂದಾಗ ಅಲ್ಲಿ ನಾವು ದೇವ್ರಿಗೆ ಸ್ತೋತ್ರ ಹೇಳಿದಾಗ ಖಂಡಿತ ನಮ್ಗೆ ಏನಾಯ್ತದ ದೇವರು ಗುಣಪಡಿಸ್ತಾರೆ. ಅಲ್ಲಲ್ವಿಯ. ಸೊ ಒಂದು ನೋಡ್ಬೇಕಾದ್ರೆ DJ ದಿನಕರು ಅವ್ರಿಗೆ ಕೂಡ ದೇವ್ರು ತನ್ನ ಸೇವೆ ಕರೆದಿದಾಗ ಶೈತಾನ ಏನ್ ಮಾಡಿದಂತ ಅವ್ರದ್ದು 2ನೇ ಕಿಡ್ಗಳು ಏನ್ ಮಾಡಿದ್ರಿ, ಫೇಲ್ ಮಾಡಾಕಿದ್ರಿ. ಅಂದ್ರೆ ಶೈತಾನ ಏನ್ ಮಾಡಿದ್ರಿ, ಪೌಲ್ ದಿನಕರ್ ಅಂತ DJ ದಿನಕರ್ ಅಂತ ಇದ್ದರು. ಅವರಿಗೆ ದೇವರು ತನ್ನ ಸೇವೆ ಕರೆದಿರು, ನೀನು ನನಗೆ ಪ್ರಾರ್ಥನೆ ಮಾಡು, ನಾನು ನಿನ್ನ ಪ್ರಾರ್ಥನೆಗೆ ಅನೇಕ ರೋಗ ಗುಣಪಡಿಸ್ತೇನೆ ಅಂತಂದಾಗ ಆಗ ಏನ್ ಮಾಡಿದ್ರು, ಅವ್ರು ದೇವ್ರ ಸೇವೆ ಸಿದ್ಧ ಆದಾಗ ಸೈತಾನ ಏನ್ ಮಾಡಿದಂತ ಆ ಒಂದು 2 ಕಿಡ್ನಿಗಳನ್ನ ಫೇಲ್ ಮಾಡಿಬಿಟ್ಟಿದಂತ್ರಿ. ಅಂದ್ರೆ ಸೈತಾನಿಗೆ ಅಧಿಕಾರ ಉಂಟ್ರಿ, ರೋಗ ತರಕ ಅಧಿಕಾರ ಉಂಟು, ಕಷ್ಟಗಳು ತರೆಯಲಕ್ಕೆ ಅಧಿಕಾರ ಉಂಟು. ಆದರೆ ಸೈತಾನಿಗೆ ಮರಣ ಅಂದ್ರೆ ಮರಣ ಕೊಡಕ್ಕೆ ಅಧಿಕಾರ ಇಲ್ರಿ. ಬರೀ ಕಷ್ಟ ದುಃಖ ರೋಗಗಳು ತರುವಂತ ಒಂದು ಅನುಮತಿ ಅದಕ್ಕಿದೆ. ಅದು ನಮ್ಮ ಜೀವದಾಗಿದ್ದು, ನಮ್ಮ ಬಾಡಿದಾಗಿದ್ದು ಜೀವ ಮತ್ತು ಪ್ರಾಣ ತೆಗೋಕೆ ಅಧಿಕಾರ ಇಲ್ರಿ. ಆದ್ರೆ ಇಲ್ಲಿ ನೋಡ್ಬೇಕಾದ್ರೆ ದೇವ್ರ ಏನ್ ಮಾಡಿದಾರೆ ಅಂದ್ರೆ ಇವು ರೋಗಗಳು ಆ ತರ ಅವರು ದೇವ್ರ ಸೇವಕ ಕರೆದಿದಾಗ ಇವಾಗ ಸೈತಾನ ಏನ್ ಮಾಡಿದಂತ ಆ ಒಂದು ಸೇವಕರಿಗೆ 2 ಕಿಡ್ನಿಗಳು ಫೇಲ್ ಮಾಡಿದಾನಂತ್ರಿ. ಅಂದ್ರೆ ಈಗ ನೀನು ಅವನಿಗೆ ದರ್ಶನ ಕೊಟ್ಟು, ನೀನು ನನಗೆ ಎಷ್ಟು ದರ್ಶನ ಕೊಟ್ಟು ನೀನು ಸೇವೆ ಮಾಡು, ಜನರಿಂದ ದೇವ್ರ ವಾಕ್ಯ ಹೇಳು, ಪ್ರೇಯರ್ ಮಾಡು, ನಾನು ನಿಮಗೆಲ್ಲ ಅಭಿವೃದ್ಧಿ ಮಾಡ್ತೇನೆ ಅಂತ ಅಂದಿರಂತ್ರಿ. ಅಂದಾಗ ಆಗ ಸೈತಾನ್ ಮಾಡಿದ ದೇವ್ರು ಯಾವುದು ಆ ದಿನಕರ ಬರಿಗೆ ಕಾಣಿಸ್ಕೊಂಡು, ನೀನು ನಾ ಹೇಳಿನ ಮಾಡು, ನೀನು ಜನರಿಗೆ ನಾ ಏನ್ ಹೇಳ್ತೀನಿ, ರೋಗಗಳು ತಗೊಂಬ, ಈ ತರ ನೀ ಎಲ್ಲ ಮಾಡು, ನಿನ್ಗೆ ಏನ್ ಬೇಕೋ ನಾ ಕೊಡ್ತೀನಿ ಅಂತೇಳಿ ಸೈತಾನ್ ಏನ್ ಮಾಡ್ತಾನ, ಯಾರಿಗೆ ಹೇಳ್ತಾನ್ರಿ, ಅವ್ರು ಪೌಲ್ ದಿನಕರ್ DJ ದಿನಕರ್ ಅದ ಅವ್ರಿಗೆ ಹೇಳ್ತಾನಂತ್ರಿ. ಅದಕ್ಕೆ ಆನಂತರ ಅಂದ್ರೆ ನಿನ್ಗೆ ಏನು ಆಸ್ತಿ ಬೇಕು, ಅಂತಸ್ತು ಬೇಕು, ಎಲ್ಲ ನಾ ಕೊಡ್ತೆ, ನೀ ಏನ್ ಮಾಡು, ನಾ ಹೇಳಿನ ಕೇಳು ಅಂತಾನಂತ್ರಿ. ಯಾರು ಸೈತಾನ್ ಅಂತ ನಿಲ್ಸಿಬಾರ. ಅದಕ್ಕೆ ಯೇಸು ಸ್ವಾಮಿ ಅಂದ್ರೆ ನೀನು ನನ್ನ ಸೇವೆ ಮಾಡು, ನೀನು ಪ್ರಾರ್ಥನೆ ಕೇಳಿ ಅನೇಕ ಗುಣಪಡಿಸ್ತೇನೆ ಅಂತೆ ಯೇಸು ಸ್ವಾಮಿ ಹೇಳ್ತಾರ್ರಿ. ಹೇಳ್ದಲ್ಲಾಗ ಒಪ್ಕೊಂಡಿನಾಗ ಸೇವೆ ಮಾಡಿ ಸ್ಟಾರ್ಟ್ ಮಾಡಿದಾಗ 2ನೇ ಕಿಡ್ನಿಗಳು ಫೇಲ್ ಆಯ್ತಾರ. ಅದು ಅನ್ಕೋಬೋದ, ಈ ದೇವ್ರ ಸೇವೆ ಕರೆದು 2ನೇ ಕಿಡ್ನಿ ಫೇಲ್ ಆಗ ಅಂದ್ರೆ ಆ ಮನುಷ್ಯಗೆ ಅನಿಸ್ಬೇಕು, ದೇವ್ರ ಸೇವೆ ಕರೆದು ಈ ತರ ಆಯ್ತಲ್ಲ ಅಂತ ಹೇಳಿ ಸೇವೆ ಬಿಟ್ಕೊಡ್ಬೇಕಲ್ಲ. ಆದ್ರೆ ಅವ್ರು ಬಿಡಲ್ರಿ. ಆಗ ಸೈತಾನ್ ಒಂದೇ ಮಾತಂತಾರೆ ಅವರು, ದೇವ್ರ ಸೇವಕರು, ನೀನು ನನಗ ಪ್ರಾಣ ಕೊಟ್ಟಿಲ್ಲ. ಹಲ್ಲೆಲೂಯ. ನನಗೋಸ್ಕರ ಶಿಲುಬೆ ಪ್ರಾಣ ಯಾರು ಕೊಟ್ಟಿದಾರ, ದೇವ್ರು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಆ ಪೌಲ್ ದಿನಕರ ನಂತರ DJ ದಿನಕರು ಆ ಸೈತಾನ್ಗ, ನೀನು ಎಲ್ಲನೇ ಕೊಡ್ಬೋದು, ನೀನು ಮೋಸಗಾರ ಇದ್ದಿ, ವಂಚನೆ ಮಾಡೋದು ಗುಣ, ಮರಳು ಮಾಡೋ ಗುಣ ನಿನ್ನೈತೆ, ಆದ್ರೆ ನೀ ನನಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿಲ್ಲ ನೀ. ಹಲ್ಲೆಲೂಯ. ನನ್ನ ಶಿಲುಬೆ ಮೇಲೆ ನನಗೋಸ್ಕರ ಪ್ರಾಣ ಯಾರು ಕೊಟ್ಟಾರಂತ, ಯೇಸು ಸ್ವಾಮಿ ಕೊಟ್ಟಾರ್ರಿ. ಸೈತಾನ ಅಂತ ನೀನ್ ಮಾಡು, ನೀನ್ ನನ್ನ ಕೆಲಸ ಮಾಡಿದ್ರೆ ನಿನ್ಗೆ ಏನ್ ದುಡ್ಡು ಬೇಕಾ, ಬೆಳ್ಳಿ ಬೇಕಾ, ಆಸ್ತಿ ಅಂತ ಏನ್ ಬೇಕಾ ಕೊಡ್ತೆ, ನೀನ್ ಎಲ್ಲಾ ಜನರು ಬಂದು ನೀನ್ ಖಾಲಿ ಬೆಳ ಮಾಡ್ತೆ ಅಂತಾನಂತಂತ್ರಿ. ಬಟ್ ಅಷ್ಟೆಲ್ಲ ಮಾಡ್ತಾನ, ಲಾಸ್ಟಿಗೆ ಏನ್ ಮಾಡ್ತಾನೋ ಇದು ನರಕದ ಹಾಕ್ತಾನಲ್ಲ. ಅದಕ್ಕೊಲ್ಲಿ ಇವ್ರು ಏನ್ ಮಾಡ್ತಾರೆ, ದೇವ್ರ ಸೇವಕರು ಅದು ಅರ್ಥ ಮಾಡಿಕೊಂಡು, ನನಗೋಸ್ಕರ ಈ ಸೈತಾನ್ ಪ್ರಾಣ ಕೊಟ್ಟಿಲ್ಲ. ಯಾಕಂದ್ರೆ ಸೈತಾನ್ ಅಂತ ಅವ್ನ ಕೆಲಸ ಏನು, ಯೋಹಾನ ಬರೆದ 10:10 ಹೇಳ್ತದೆ, ಆತನು ಕಳ್ಳನಂತ ಹೇಳ್ತಾರೆ ದೇವರು. ಯಾರಿಗೆ, ಸೈತಾನ ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ, ಹಾಳು ಮಾಡುವುದಕ್ಕೂ, ನಾಶ ಮಾಡುವುದಕ್ಕೆ ಬರ್ತಾನೆ. ಹಲ್ಲೆಲೂಯ. ಇವತ್ತು ನಮ್ಮ ಮನೆಗೆ ಕಳ್ಳ ಬರ್ಬೇಕಂದ್ರೆ ಅವನು ಕದ್ದಿಂದೆಲ್ಲ ತಂದಿಟ್ಟು ಹೋಗ್ತಾನ್ರಿ, ಬೆಳ್ಳಿ ಬಂಗಾರ ತಂದಿಟ್ಟು ಹೋಗ್ತಾನಂದ್ರೆ ಇದ್ದಿಂದ ಕದ್ಕೊಂಡು ಹೋಗ್ತಾನೆ, ಇದ್ದಿಂದ ಕದ್ಕೊಂಡು ಹೋಗ್ತಾನಲ್ಲ. ಅಂದ್ರೆ ಕಳ್ಳನ ಕೆಲಸನು ಕದ್ದುಕೊಳ್ಳೋದು, ಹಾಳು ಮಾಡೋದು, ನಾಶ ಮಾಡೋದು. ಯಾರು, ಕಳ್ಳನ ಕೆಲಸ. ಅದ ಕಳ್ಳ ಯಾರು, ಸೈತಾನ್ ರೀ. ಅದೇ ರೀತಿ ನಮ್ಮ ದೇವರು ಯೇಸು ಸ್ವಾಮಿ ಏನಂತ, ನಿತ್ಯ ಜೀವ ಕೊಡೋನು, ನನ್ನ ಜೀವ ಕೊಡುವಂತ ಸಮೃದ್ಧಿ ಜೀವನ ನಮ್ಮ ದೇವರು ಕೊಡುವಂತ ದೇವರಾಗಿದ್ದಾರ್ರಿ. ಅಂದ್ರೆ ಆ ಸಮಾಧಾನ ಏನ್ ಮಾಡ್ತಿದಾರೆ, ಸೈತಾನ್ ತಕೊಂಡಿದ್ದಾನ್ರಿ. ಆ ತರ ಅವ್ರು DJ ದಿನಕರ ಆ ತರ ಹೇಳಿದಾಗ, ನೀ ನನಗ ಪ್ರಾಣ ಕೊಟ್ಟಿಲ್ಲ, ನನ್ನ ದೇವರು ನನ್ನ ಪ್ರಾಣ ಕೊಟ್ಟೆ ಅಂದಾಗ ಅವ ಏನ್ ಮಾಡಿದ್ರು, ಅವ್ನು ಬಿಟ್ಟು ಹೋದ್ರೆ. ಆಗ ತಿರುಗಿ ಯೇಸು ಸ್ವಾಮಿ ಏನ್ ಮಾಡಿದ್ರು, ಅವ್ನ 2 ಕಿಡ್ನಿಗಳು ಏನ್ ಮಾಡಿದ್ರು, ಸ್ವಸ್ಥಪಡಿಸಿದ್ರು. ಹಲ್ಲೆಲೂಯ. ಯಾಕಂದ್ರೆ ಒಂದೊಂದ್ಸಲ ನಾವು ದೇವ್ರ ಕಡೆ ತಿರ್ಬೇಕಾದ್ರೆ ದೇವರೇ ನಮ್ ಶೋಧನೆ ತರ್ತಾರೆ. ಒಂದೊಂದ್ಸಲ ಸೈತಾನ್ ಏನ್ ಮಾಡ್ತಾರೆ, ರೋಗಗಳು ತೆಗ್ಕೊಂಡು ಬರ್ತಾರ್ರಿ. ಹಲ್ಲೆಲೂಯ. ಒಂದೊಂದ್ಸಲ ದೇವ್ರ ಪರೀಕ್ಷೆ ಮಾಡೋಕ್ಕೋಸ್ಕರ ನಮ್ಮಲ್ಲಿ ರೋಗಗಳು ಮಾಡ್ತಾರೆ. ಒಂದೊಂದ್ಸಲ ಏನಾಗ್ತದೆ, ಶೋಧನೆ ಸೈತಾನ್ ಏನ್ ಮಾಡ್ಕೊಂಡು ತರ್ತಾನ. ಆ ಸೈತಾನ್ ತಂದಾಗ ಏನ್ ಮಾಡ್ತಾರ, ದೇವರು ಅದನ್ನ ಪ್ರಾರ್ಥನೆ ಮಾಡಿದಾಗ ದೇವ್ರು ಏನ್ ಮಾಡ್ತಾರೆ, ಅದು ಆ ಒಂದು ರೋಗದಿಂದ ಬಿಡುಗಡೆ ಕೊಡ್ತಾರ್ರಿ. ಒಂದ್ ವೇಳೆ ದೇವ್ರ ಪರೀಕ್ಷೆ ಮಾಡಕ್ ಸಲುವಾಗಿ ಒಂದು ರೋಗ ತಂದ್ರ ಆ ರೋಗ ಯಾರು ಗುಣಪಡಿಸ್ತಾರ್ರಿ, ಯೇಸು ಸ್ವಾಮಿ ಗುಣಪಡಿಸ್ತಾರ. ಅಂದ್ರೆ ಒಂದು ಶಿಲುಬೆ ಮೇಲೆ ನಮಗೋಸ್ಕರ ಆತನ ಜಜ್ಜಲ್ಪಟ್ಟನ್ರಿ. ಈಗ ಯೋಬ ಜೀವಿತ ನೋಡ್ತೇವೆ, ಆತನ ನೀತಿವಂತನಾಗಿ ಜೀವಿಸ್ತಾನ್ರಿ. ಆದ್ರೆ ಆತನಿಗೆ ಕಷ್ಟಗಳು ಬರ್ತಾವ್ರಿ. ಎಲ್ಲರಂತರ ನಾವು ಏನೋ ಅವನಿಗೆ ರೋಗ ಬಂದದ, ಸಹಾಯ ಅಂತ ಆಗಿದಾನಂದ್ರೆ ಏನ್ ಪಾಪ ಮಾಡಿದಾನೇನೋ ಅದಕ್ಕೆ ಅಷ್ಟು ಘೋರವಾದ ಏನ್ ಬಂದಿದೆ, ರೋಗ ಬಂದಿದೆ ಅಂತಾರಲ್ಲ ಎಲ್ಲ ಜನ. ಏನೋ ಪಾಪ ಮಾಡಿರ್ಬೇಕು, ಅದಕ್ಕೆ ದೇವ್ರ ನೋಡಿ ಶಿಕ್ಷೆ ಕೊಟ್ಟಿದಾರಪ್ಪ ಇದತ್ತಾರ ಅಂತಾರ. ಅದೇ ಯೋಬ ಏನು ಯಾವ ಪಾಪ ಮಾಡಿಲ್ರಿ, ಆದ್ರೆ ಅಲ್ಲಿ ದೇವರ ವಿಷಯದಲ್ಲಿ ಆತನ ಪರೀಕ್ಷೆ ಇತ್ತು. ಅಂದ್ರೆ ದೇವ್ರ ಇಂಥ ಕಷ್ಟದಲ್ಲಿ, ರೋಗದಲ್ಲಿ ಬಂದಾಗ ಇವ್ ದೇವ್ರಿಗೆ ಬಿಟ್ಕೊಡ್ತಾನ ಅಥವಾ ದೇವ್ರ ಪಾದ ಗಟ್ಟಿ ಇಡ್ತಾನಂತ ಯೋಬನಿಗೆ ಕೂಡ ಅವನ ಜೀವಿತದಲ್ಲಿ ಏನಾಗಿತ್ತು, ಒಂದು ಪರೀಕ್ಷೆ ಬಂದಾಗ ಆ ಪರೀಕ್ಷೆ ಅಂತ ಪರೀಕ್ಷೆ ಅಂದ್ರೆ ಆತನಿಗೆ ಇರುವಂತ ಎಲ್ಲ ಆ ದೇಶದಲ್ಲಿ ಒಬ್ಬ ದೊಡ್ಡ ಶ್ರೀಮಂತನಾಗಿದ್ದನು. ಆಗ ಸೈತಾನ್ ಏನ್ ಮಾಡ್ತಾನ, ಆವತ್ತ ನಿನ್ಗಿನ್ನ ಎಲ್ಲ ಮತ್ತೆ ಕೊಟ್ಟಿದ್ದ ಯೋಬನಿ ಎಲ್ಲ ಮದ್ದೆ ಕೊಟ್ಟು ಅಲ್ಲಿಗೆ ನೀ ದೇವ್ರ ಧ್ಯಾನ ಮಾಡತ್ತದಾನ, ನೀ ಅವ್ನ ಹತ್ರ ಇರುವಂತದ್ದು ಎಲ್ಲ ನೀ ಕಸ್ಕೊ ಅಂತ ಹೇಳ್ತಾರ್ರಿ. ಯಾರು, ಸೈತಾನ್ ಹೇಳ್ತಾನ. ಅದಕ್ಕಾಯ್ತು, ಸರಿ ನೀ ಏನ್ ಮಾಡ್ಕೋತಿ ಮಾಡ್ಕೊ,
ಆದ್ರೆ ಅವ ಈ ಪರೀಕ್ಷೆಯಲ್ಲಿ ಗೆಲ್ತಾನೆ ಅಂತ ಹೇಳಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಸೈತಾನಿಗೆ ಚಾಲೆಂಜ್ ಹಾಕ್ತಾರ್ರಿ. ಚಾಲೆಂಜ್ ಅಂದ್ರೆ ಎಲ್ಲ ಮಾಡಕ್ ಅಧಿಕಾರ ಅದ ನಿನಗೆ, ಅವ್ನ ಪ್ರಾಣ ತೆಗೆದು ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ದೇವ್ರು. ಸರಿ ಅವ್ರು ಬಂದು ಏನ್ ಮಾಡ್ತಾನೆ ಸೈತಾನು, ಅವ್ನ ಆಡು ಕುರಿ ದನ ಎಲ್ಲ ಏನ್ ಮಾಡ್ತಾನೆ ಒಂದೇ ದಿನ ಸಾಯಿಸ್ತಾನ್ರಿ. ಒಂದೇ ದಿನ ಸಾಯಿಸಿದಾಗ ಎಷ್ಟು ನೋವಾಗ್ಬೋದು, ಭಯಂಕರ. ಏನಪ್ಪ ದೇವ್ರು ನಮ್ಗೆ ಒಂದೇ ದಿನ ಹಿಂಗೆಲ್ಲ ಇದಾಯ್ತು ಅಂತ ಎಷ್ಟೋ ದೇವ್ರಿಗೆ ಗೋಳು ಆಯ್ತವ. ಅದ್ರ ಯೋಗ ಅಷ್ಟು ಹೋದ್ರಿ ಆತನ ದೇವ್ರಿಗೆ ಏನ್ ಮಾಡಿಲ್ಲ, ಗೋಳು ಹಿಡ್ಕೊಂಡಿಲ್ರಿ, ಅಂದ್ರೆ ದೋಷಿಸಿಲ್ಲ. ಅದಾದ್ಮೇಲೆ ಏನಾಯ್ತು, ಅವ್ರು ಎಷ್ಟು ಅಂತೀನಿ 10 ಮಕ್ಕಳಿದ್ರು, 7 ಮಂದಿ ಗಂಡು ಮಕ್ಕಳು 3 ಮಂದಿ ಹೆಣ್ಮಕ್ಳು ಇದ್ರು. ಒಟ್ಟಿಗೆ ಒಂದೇ ದಿವಸ ಸಾಯ್ತಾರ್ರಿ. ಸೈತಾನ ಮಕ್ಕಳು ಒಂದೇ ದಿವಸ ಅಷ್ಟು ಜನ ಸಾಯ್ತಾನ್ರಿ. ಅದ್ರ ಮೇಲೆ ದೇವರಿಗೆ ದ್ವೇಷಿಸಲ್ರಿ. ಅಲ್ಲಲ್ಲಿಯ ದೇವ್ರಿಗೆ ಅದನ್ನ ದ್ವೇಷ ಮಾಡಲ್ಲ, ಅದು ದೇವ್ರಿಗೆ ಸ್ತೋತ್ರ ಹೇಳ್ತಾನೆ. ಪ್ರತಿಯೊಂದು ಲಾಸ್ ಐತ್ರಿ. ಅದ್ಮೇಲೆ ಸೈತಾನ ಏನ್ ಮಾಡಿತ್ತು, ಅಷ್ಟು ಹೇಳಿದ್ರೆ ದೇವ್ರಿಗೆ ಸ್ತೋತ್ರ ಹೇಳ್ತಾನೆ ಅಂತ ಹೇಳಿ ಅವ್ರು ಬೆರಗಾಗ್ತಾನೆ. ಒಂದ್ ವೇಳೆ ನಾವು ಜರ ಸ್ವಲ್ಪ ಕಷ್ಟ ಬಂದ್ರೆ ಏನ್ ಮಾಡ್ತೀವಿ, ದೇವ್ರಿಗೆ ದ್ವೇಷ ಮಾಡಿ ಸ್ಟಾರ್ಟ್ ಮಾಡ್ತೀವಲ್ಲ. ಇದು ಯಾಕಾರ ಬಂತಪ್ಪ, ದೇವ್ರಿಗೆ ಯಾಕಾರ ತಂದು, ದೇವ್ರಿಗೆ ಏನು ಕಂಡಿಲ್ವಾ, ಯಾಕೆ ದೇವ್ರಿಗೆ ನಮಗೆ ತಂದ ರೋಗ ಅಂತ ಹೇಳಿ ನಾವು ದೇವ್ರಿಗೆ ಏನ್ ಮಾಡ್ತೀವಿ, ಹೆಚ್ಚಾಗಿ ದ್ವೇಷ ಮಾಡ್ತೇವೆ. ಮತ್ತೆ ದೇವರಿಗೆ ಗುಣಗುಟ್ಕೋತೇವ್ರಿ. ಅದ್ರ ಇಲ್ಲಿ ಯೋಗ ಅಷ್ಟು ಬಂದ್ರು ಕಷ್ಟ ಬಂದ್ರೆ ಅದ್ರ ದೇವ್ರಿಗೆ ಸ್ತೋತ್ರ ಹೇಳ್ಕೊತೇವಾಗೇನ್ರಿ. ತಿರುಗಿ ಒಂದು ಶರೀರದಲ್ಲಿ ಹುಣ್ಣುಗಳು, ಅದು ಕುರುಗಳು ಆದ್ರೂ ಮೈ ಆತನಿಗೆ ಒಂದು ಕಡಿತ ಸ್ಟಾರ್ಟ್ ಆದಾಗ ಆ ಬೂದಿಯಲ್ಲಿ ಕುಂತಿ ದೇವ್ರಿಗೆ ಸ್ತೋತ್ರ ಹೇಳ್ತಾನ್ರಿ. ಅಲ್ಲೇ ಅಂದ್ರೆ ಇದು ಪರೀಕ್ಷೆ ಏನಾಗಿತ್ತು ಆತನ ಮೇಲಿಗಾಗಿ. ಇವಾಗ ನಮ್ಮ ಜೀವಿತದಲ್ಲಿ ಯಾವತ್ತೇ ಆ ಪರೀಕ್ಷೆ ಎಷ್ಟಾದ್ರೂ ದೇವ್ರಿಗೆ ಬಿಟ್ಟಿಲ್ಲ. ಎಷ್ಟು ಸಮೀಪ ಆದ ಗಟ್ಟಿ ಆಡ್ದವ್ ಹೆಣ್ತಿ ಬಂದು ನೀ ಎಷ್ಟು ಪಾಪ ಮಾಡಿದ್ರೆ ದೇವ್ರಿಗೆ ದೋಷಿಸು, ಇಷ್ಟೆಲ್ಲ ದೇವ್ರಿಗೆ ಇದು ಮಾಡಿದ್ರೆ ಮತ್ತೆ ನೀ ದೇವರೇ ಅಲ್ಲ ಅಂತೀಯಲ್ಲ ಅಂತೇಳಿ ಅಂತ ಹೆಂಡತಿ ಕೂಡ ಆತನ ಬೈದು ಹೋದಾಗ, ನೀನು ನನಗೆ ಮೂರ್ಖ ಇದ್ದೀನಿ, ನೀನು ಮೂರ್ಖಳಿದ್ದೀನಿ ಗೊತ್ತಿಲ್ಲ ಅಂತೇಳಿ ಆತ ನೀವು ಹೆಂಡತಿವಿ ಇದು ಮಾಡಿ ಏನ್ ಮಾಡ್ತಾನ, ದೇವ್ರಿಗೆ ಧ್ಯಾನ ಮಾಡ್ತಾನ್ರಿ. ಅಷ್ಟೆಲ್ಲ ಕಷ್ಟ ಬಂದ್ರು, ಅಷ್ಟು ರೋಗ ಬಂದ್ರು ದೇವ್ರಿಗೆ ಏನ್ ಮಾಡ್ತಾನ, ಆರಾಧನೆ ಮಾಡ್ತಾನ್ರಿ. ಅದೇ ರೀತಿ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಅಷ್ಟು ಏನೇ ಕಷ್ಟ ಬಂದು ದುಃಖ ರೋಗ ಬಂದು ನಾವು ದೇವರಿಗೆ ಆರಾಧಿಸಿದಾಗ ಅಲ್ಲಿ ದೇವರ ಮಹಿಮೆ ನಾವು ಕಾಣ್ತೇವ್ರಿ. ಅಲ್ಲೇ ಆ ತರ ಅವನು ಅಷ್ಟೆಲ್ಲ ಮಾಡಿದ್ರೆ ಲಾಸ್ಟಿಗೆ ಏನೈತೆ ಅವನಿಗೆ, ಸೊ ದೇವರು ದಿನಕ್ಕೆ ಅವನಿಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ರು, ಮತ್ತು ಆಸ್ತಿ ಅಂತ ಕೊಟ್ಟರು, ಮತ್ತು ಸತ್ಯವಂತ ಮಕ್ಕಳು ತಿರುಗಿ ದೇವ್ರ ಹೆಸರು ಸಮಯ ಮಾಡ್ರ ಅವನಿಗೆ 10 ಮಕ್ಕಳು ಕೊಟ್ಟಿದ್ರಿ. ಅಂದ್ರೆ ಎಲ್ಲ 2 ಪಾಠ ದೇವ್ರ ಅವನಿಗೆ ಆಸ್ತಿ ಅಂತ ಹೆಚ್ಚಿಗೆ ಕೊಟ್ಟರಿ. ಒಂದ್ ವೇಳೆ ಇವತ್ತು ನಮ್ಗೆ ಕಷ್ಟ ಬರ್ತಾ ಇದೆ, ಇವತ್ತು ಈ ರೋಗ ಬಂದಿದ್ರೆ ಅದರಿಂದ ಏನಾಗಿದೆ, ನಮ್ಗೊಂದು ಅಭಿವೃದ್ಧಿ ಆಗೋದಿದೆ. ಅಲ್ಲಲ್ಲಿಯ ಅಂದ್ರೆ ಈ ಕಷ್ಟ ಬರೋದು ಅದಕ್ಕೆ ಅಭಿವೃದ್ಧಿ ಆಗೋದಕ್ಕಾಗಿ, ಅಲ್ಲ ನಮಗೆ ಮೇಲಾಗೋದಿದೆ. ಅದಕ್ಕೆ ಇವತ್ತು ದೇವರು ನಮಗೆ ಪರೀಕ್ಷೆ ಮಾಡುವಾಗ ಆ ಪರೀಕ್ಷೆಯಲ್ಲಿ ನಾವು ಏನ್ ಮಾಡ್ಬೇಕ್ರಿ, ದೇವರಿಗೆ ಕೊಂಡಾಡ್ಬೇಕ್ರಿ, ದೇವ್ರಿಗೆ ಸ್ತೋತ್ರ. ದೇವರಿಗೆ ನೀವು ಕೊಟ್ಟಿದಲ್ಲ ರೋಗ, ಈ ಶರೀರವನ್ನು ಸೃಷ್ಟಿ ಮಾಡಿದ ದೇವ್ರು ಅವರೇ ಅಲ್ಲ, ನಮ್ಮ ಪ್ರಾಣ ಕೊಟ್ಟಿನವ್ರು ಅವರೇ, ನಮ್ಮ ಜೀವ ಕೊಟ್ಟಿನವ್ರು ಅವರೇ. ಮತ್ತೆ ಪ್ರತಿಯೊಂದು ದೇವ್ರು ಕೊಟ್ಟಿದ್ರೆ ದೇವ್ರ ಈಗ ನಮ್ಮ ಪ್ರತಿಯೊಂದು ಅಂಗಗಳೆಲ್ಲ ಎಲ್ಲ ಯಾರು ಸೃಷ್ಟಿ ಮಾಡಿದಾರ, ದೇವರೇ ಸೃಷ್ಟಿ ಮಾಡಿದಾರಲ್ಲ. ಈ ದೇಹದಲ್ಲಿ ಒಂದೊಂದು ಅಂಗಗಳು ದೇವರೇ ಸೃಷ್ಟಿ ಮಾಡಿದಾರ, ದೇವರೇ ತಗೊಡ್ತಾರಲ್ಲ, ಆಯ್ತು ದೇವರೇ ನಿನ್ನ ಸ್ತೋತ್ರ ಅಂತ ಹೇಳ್ಬೇಕ್ರಿ. ಆ ತರ ದೇವ್ರಿಗೆ ಸ್ತೋತ್ರ ಹೇಳಿದಾಗ ಏನಾಗುತ್ತೆ ಗೊತ್ತಾ, ದೇವರಿಗೆ ಮಹಿಮೆ ಬರುತ್ತೆ. ಒಂದು ಸೈತಾನಿಗೆ ಏನಾಗುತ್ತೆ, ನಾಚಿಕೆ ಬರುತ್ತೆ. ಹಾಲಲ್ಲಿಯ ಏನೇನು ನಾಚಿಕೆ ಬರುತ್ತೆ ಹೇಳಿ, ಇಷ್ಟು ಕಷ್ಟ ಕೊಡ್ತಾ ಇದೀನಿ, ಇಷ್ಟು ದುಃಖ, ಇಷ್ಟು ರೋಗ, ಇಷ್ಟೆಲ್ಲ ಬಡತನ ತರ್ತಾ ಇದೀನಿ, ಮಗ ಇನ್ನ ನೋಡಿದ್ರೆ ದೇವ್ರೇ ಅಂತಾನೆ ಅಂತೇಳಿ ಅಲ್ಲಿ ಏನಾಯ್ತಾರೆ, ಸೈತಾನಿಗೆ ಬೆರೆ ಉಂಟಾಯ್ತದ್ರಿ. ಅದಕ್ಕೆ ನಾವು ಏನೇ ಒಂದು ಇದು ಬಂದಿರ್ವಿ, ನಾವು ಖಂಡಿತವಾಗಿ ದೇವ್ರ ಪಾದನ ಗಟ್ಟಿಯಾಗಿ ಇಡಬೇಕ್ರಿ. ಸೊ ದೇವ್ರ ವಾಕ್ಯ ಓದೋದು, ಪ್ರೇಯರ್ ಮಾಡಬೇಕು, ದೇವ್ರ ಆಲಯಕ್ಕೆ ಹೋಗ್ಬೇಕು. ಆ ಥರ ಮಾಡಿದಾಗ ನಮಗೆ ಖಂಡಿತ ಎಷ್ಟು ಸಮಯ ಏನ್ ಮಾಡ್ತಾರ, ಗುಣ ಪಡಿಸ್ತಾರ. ವೈದ್ಯರು ಕೈ ಬಿಟ್ಟರು ಬಿ ದೇವ್ರು ನಮಗ ಕೈ ಬಿಡಲ್ಲ. ಯಾಕಂದ್ರೆ ಈ ಒಂದು ರೋಗ ಬಂದಿದೆ ಅಂದ್ರೂ ಆ ರೋಗ ನಮ್ಗೆ ಒಳ್ಳೇದಕ್ಕೆ ಅಂತ ತಿಳ್ಕೊಂಡು ಅದರಿಂದ ನಾವು ನೋಡಬೇಕು, ತಾಳ್ಮೆಯಿಂದ ಇರ್ಬೇಕ್ರಿ. ಆ ಪರಿಸ್ಥಿತಿ ಏನ್ ಮಾಡ್ತಾರೆ ದೇವ್ರು, ಅಲ್ಲಿ ನಮ್ಗೆ ಏನೋ ಒಂದು ಪಾಠ ಕಲ್ಸೋ ಸಲುವಾಗಿ ದೇವ್ರು ಏನ್ ಮಾಡ್ತಾರಂತ ಆ ರೋಗ ಇಟ್ಟು ನಮ್ಗೆ ತಿಂತಾರ್ರಿ. ಹಾಲಡಿಯ ನಮಗ ಒಂದ್ ವೇಳೆ ನಮ್ಮ ಹತ್ರ ತಪ್ಪುಗಳಿದ್ದರೆ ಅದು ತಿದ್ದ ಪಡ ಕಡೆ ಏನ್ ಮಾಡ್ತಾರೆ, ದೇವ್ರು ತಿದ್ದ ಕಡೆದು ಒಂದು ಕಷ್ಟ ಬರ ಮಾಡಿ ದೇವ್ರು ಏನ್ ಮಾಡ್ತಾರೆ, ನಮಗೆ ತಿದ್ದುತ್ತಾರ್ರಿ. ಯಾವ ರೀತಿ ನಮ್ಮ ಮಕ್ಕಳು ತಪ್ಪು ಮಾಡೋದ್ರ ಹೋದಾಗ ನಾವ್ ಏನ್ ಮಾಡ್ತೇವೆ, ಅವರಿಗೆ ಕುಡಿತೇವಲ್ಲ, ಕೈಟ್ ಹಾಕ್ತೇವೆ. ಯಾಕಂದ್ರೆ ಅವನು ಆ ತಪ್ಪು ಮಾರ್ಗದಲ್ಲಿ ಹೋಗ್ಬಾರ್ದು, ಆ ತಪ್ಪು ಕೆಲಸ ಮಾಡಬಾರ್ದು ಅಂತ ಹೇಳಿ ನಾವು ತಂದೆ ತಾಯಿಗಿನಂತ ಮಕ್ಕಳಿನ ಆಯ್ತಾರೆ ಗದರಿಸ್ತೇವಲ್ಲ, ಅದೇ ರೀತಿ ಯೇಸು ಸಮಯ ಏನ್ ಮಾಡ್ತಾರೆ, ನಮ್ಗೆ ಗದರಿಸ್ತಾರ್ರಿ. ಅಲ್ಲಲ್ಲಿಯ ಯಾಕಂದ್ರೆ ನಾವು ಆ ತರ ಗದರಿಸಿದಾಗ ಮಕ್ಕಳು ಏನ್ ಮಾಡ್ತಾರ, ಹಾಪ ಇದು ತಪ್ಪ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಇವತ್ತು ದೇವರು ಕೂಡ ನಮಗೊಂದು ಶಿಕ್ಷೆ ಮಾಡ್ತಾರೆ. ಅದೇ ದೇವ್ರ ವಾಕ್ಯ ಹೇಳಿದ್ರು, ಯಾರು ದೇವ್ರ ಯೇಸು ಸಮಯ ಹೇಳ್ತಾರ, ನಾವು ಯಾರಿಗೆ ಪ್ರೀತಿ ಮಾಡ್ತೇವೆ ಅಂತ ಅವರಿಗೆ ಶಿಕ್ಷೆ ಕೊಡ್ತೇವಲ್ಲ. ಈಗ ನಾವು ನೋಡ್ತೇವೆ, ಈಗ ನಾವು ಯಾರಿಗೆ ಪ್ರೀತಿ ಮಾಡ್ತೇವೆ ಅವ್ರ ಮೇಲೆ ನಾವು ಜಾಸ್ತಿ ಏನ್ ಮಾಡ್ತೇವೆ, ಕೇರ್ ಮಾಡ್ತೇವಲ್ಲ. ಅಂದ್ರೆ ಅವ್ರಿಗೆ ಸಿಟ್ಟಿನಿಂದ ಹೇಳೋದು ಮಾಡ್ತೇವೆ. ಯಾಕಂದ್ರೆ ನಮ್ಮವ್ರಿದ್ದಾರೆ, ನನ್ನ ಮಕ್ಕಳಿದಾರ, ನಮ್ಮವ್ರಿದ್ದಾರೆ ಅಂತೇಳಿ ನಾವು ಏನ್ ಮಾಡ್ತೇವೆ, ಪ್ರೀತಿನಿಂದ ಜಾಸ್ತಿ ಏನ್ ಮಾಡ್ತೇವೆ, ನಾವು ಸಿಟ್ಟು ಬಿ ಮಾಡ್ತೇವಲ್ಲ. ನಾವು ಯಾರ ಮೇಲೆ ಪ್ರೀತಿ ಇರುತ್ತೆ ಅವ್ರ ಮೇಲೆ ಸಿಟ್ಟು ಬರುತ್ತಲ್ಲ. ಅದೇ ರೀತಿ ದೇವ್ರ ಮೇಲೆ ಮಾಡ್ತಾರಂತ ನಾವು ತಪ್ಪು ಮಾಡಿದಾಗ ನಮ್ಗೆ ಏನ್ ಮಾಡ್ತಾರೆ, ದೇವರು ಶಿಕ್ಷಿಸ್ತಾ ಇರ್ತೀರಿ. ಆ ಶಿಕ್ಷೆ ಕೊಟ್ಟ ನಾವು ಏನ್ ಮಾಡ್ಬೇಕು, ಅನುಭವಿಸ್ಬೇಕು. ಅಲ್ಲಲ್ಲಿಯ ಸೊ ಆ ಶಿಕ್ಷೆ ಕೊಟ್ಟಿದಾಗ ಅನುಭವಿಸಿದಾಗ ನಮ್ಗೆ ಮೇಲಾಗ್ತದೆ. ನಮ್ಮ ಮಕ್ಕಳು ತಪ್ಪು ಮಾಡೋದು ಹೊಡೆದಾಗ ಸೊ ಏನಾಗುತ್ತೆ, ಅಲ್ಲಿ ತಿದ್ಕೋತಾರ ಅವ್ರು. ಈಗ ನಾವು ಏನೋ ತಪ್ಪು ಮಾಡೋದಂದ್ರೆ ನಮ್ಮ ತಂದೆ ತಾಯಿ ಹೊಡೆದು ನಮ್ಗೆ ಏನಾಗ್ತದೆ, ಇದು ತಪ್ಪಿದೆ, ಈ ಕೆಲಸ ಮಾಡಬಾರ್ದು ಅಂತ ಹೇಳಿ ನಮ್ಗೆ ಅರಿವು ಆಗ್ತದಲ್ಲ. ಈ ಬೀಡಿ ಬಿಗೋದು, ಸಿಗರೇಟು, ಈ ಡ್ರಿಂಕ್ ಮಾಡೋದಿವೆಲ್ಲ, ಸೊ ಈ ಥರ ಮಾಡುವಾಗ ನಮ್ಮ ತಂದೆ ತಾಯಿಗಳು ಏನು ಮಾಡ್ತಾರೆ, ಪ್ರತಿಯೊಬ್ಬರು ಅನೇಕವರು ವಿರೋಧ ಮಾಡ್ತಾರಲ್ಲ, ಅದು ಕೆಟ್ಟದ ಅಂತ ಹೇಳಿ ಇದು ಮಾಡ್ತಾರೆ. ಅದಕ್ಕೆ ನಾವು ತಿದ್ದುಕೊಂಡು ನಾವು ಅದೆಲ್ಲ ಬಿಟ್ಟು ನಾವು ದೇವ್ರ ಕಡೆ ತಿರುಗಿದೇವು ಅಂದ್ರೆ ಸೊ ನಮ್ಗೆ ಮೇಲಾಗ್ತದೆ ರೀ. ಅಲ್ಲಲ್ಲಿ ಅದಕ್ಕೆ ಯೆಶಾಯನು ಬರೆದ ಪ್ರವಾದನೆಗೆ ಅಂತ 53:5 ವಚನ ಹೇಳುತ್ತದೆ, ನನ್ನ ಗಾಯದ ಹಸ್ತದಿಂದ ಬಾಸುಂಡೆಗಳಿಂದ ನಿನಗೆ ಗುಣವಾಯಿತು. ಅಂದ್ರೆ ನಾವು ನಂಬಿಕೆ ಆ ಥರ ಇಟ್ಟಿದಾಗ ಖಂಡಿತ ಯಾವ ಡ್ರಾಪ್ಸ್ ಆಗಲಿ, ಮೆಡಿಸಿನ್ ಆಗಲಿ, ಯಾವುದೇ ಟ್ರೀಟ್ಮೆಂಟ್ ಇಲ್ದೇ ಯಾರು ಬಾಸುಂಡೆಗಳ ಗುಣ ಆಗುತ್ತೆ ಅಂತ
ದೇವರ ಯೇಸು ಕ್ರಿಸ್ತನ ಬಾಸುಂಡೆಗಳಿಂದ ಅಂದ್ರೆ ಆ ಡ್ರಾಪ್ಸ್ ಈ ಮೆಡಿಸನ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಬರ್ದಿಲ್ಲ. ನೀ ಆ ಮೆಡಿಸನ್ದಿಂದ ಗುಣವಾಗ್ತೀಯಾ, ಆ ಡಾಕ್ಟರ್ನಿಂದ ಗುಣ ಆಗ್ತೀಯ ಅಂತ ಏನಿಲ್ಲ. ಅದರಿಂದ ಗುಣವಾಗ್ತೀಯ ಅಂತ ನಾವು ದೇವರ ಬಾಸುಂಡೆಗಳಿಂದ, ಆತನ ಗಾಯದ ಹಸ್ತದಿಂದ ನಮ್ಗೆ ಬಿಡುಗಡೆ ಇದೆ. ಹಾಲೆಲೂಯಾ. ಅದನ್ನ ನಾವು ದೇವರ ಮೇಲೆ ನಂಬಿಕೆ ಇಟ್ಟಿದಾಗ ನಮ್ಗೆ ಖಂಡಿತ ಏನಾಗ್ತದೆ, ಸ್ವಸ್ಥತೆ ಸಿಗುತ್ತೆ. ಲೇಟ್ ಆಗುತ್ತೆ, ಒಂದ್ಸಲ ಲೇಟ್ ಆಗತ್ತೆ ಏನಾಗುತ್ತೆ ಗೊತ್ತಂದ್ರೆ ಅಲ್ಲಿ ದೇವ್ರು ಏನೋ ನಮಗ ಕಲಿಸ್ತಾ ಇದಾರ, ಕಲಿಬೇಕಂತ ನಾವು ತಿಳ್ಕೊಬೇಕ್ರಿ. ಈ 8 ವರ್ಷ ಪಾಶ್ವರಾಗಿ ಇದ್ದಿಲ್ರಿ, ಆತರ 8 ವರ್ಷದಿಂದ ಇದ್ರು ಆ 8 ವರ್ಷ ತನ ಇದ್ದಾಗ ದೇವ್ರು ಯಾವಾಗ ಆತನ ಹತ್ರ ಬಂದ ಒಂದೇ ಕ್ಷಣದಲ್ಲಿ ಆತನು ಸ್ವಸ್ಥವಾದನ್ರಿ. 12 ವರ್ಷದಿಂದ ರಕ್ತ ಕುಸುಮ ಹೋಗಿದ್ರು, 12 ವರ್ಷದನ ಎಷ್ಟೋ ಡಾಕ್ಟರ್ ಹತ್ರ ಹೋದ್ರಿ, ಎಲ್ಲಿ ಹೋದ್ರು ಗುಣವಾಗಿದ್ರಿ. ಆದ್ರೆ ಯಾವಾಗೈತಿ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಾಗಿ ದೇವರ ಪಾದ ಅಂದ್ರೆ ಯೇಸು ಸ್ವಾಮಿ ಬಟ್ಟೆ ಒಂದು ಸಲ ಟಚ್ ಮಾಡಿದಾಗೆ ಅವಳಿಗೆ ಇರುವಂತ ರೋಗ ಬಿಟ್ಟು ಹೋಯ್ತ್ರಿ. ಹಾಲೆಲೂಯಾ. ಎಷ್ಟು 12 ವರ್ಷದಿಂದ ಅವ್ರ ರೋಗ ಆಕಿ ಕಾಡ್ತಾ ಇತ್ತು, ರಕ್ತ ಕುಸುಮ ರೋಗ. ಯಾವಾಗೈತೆ ಆಕಿ ನಂಬಿಕೆ ಇಟ್ಟು ನಾ ದೇವರ ಬಟ್ಟೆ ಮುಟ್ಟಿದ್ದಾರೆ ನನಗೆ ಗುಣವಾಗುತ್ತೆ ಅಂತ ಹೇಳಿ ಆಕಿ ನಂಬಿ ದೇವರ ಯೇಸು ಸ್ವಾಮಿದ ಒಂದು ಬಟ್ಟೆ ಮುಟ್ಟಿದಾಗ ತಕ್ಷಣ ಅವಳಿಗೆ ಆ ರೋಗ ಬಿಟ್ಟು ಹೋಯ್ತ್ರಿ. ಅಂದ್ರೆ ಕಷ್ಟ ರೋಗಗಳು ಇದು ಬರ್ಲಕ್ಕ ಭಾಳ ದಿನ ಆಗುತ್ತೆ. ಯಾವಾಗಾಯ್ತು ದೇವ್ರ ಬರ ಗಂಟತನ ನಾವು ಹಾದಿ ನೋಡ್ಬೇಕಾಗುತ್ತೆ, ನಾವು ವೇಟ್ ಮಾಡ್ಬೇಕ್ರಿ. 18 ವರ್ಷ 32 ವರ್ಷದ ರೋಗಿಗಳೆಲ್ಲ ಸೊ ದೇವ್ರಿಗೋಸ್ಕರ ಮೊರೆ ಇಟ್ಟಿದಾರ. ಅಂದ್ರೆ ದೇವ್ರ ಬರಸ್ತಾನ ಲೇಟ್ ಆಗುತ್ತೆ, ಆದ್ರೆ ದೇವ್ರ ಬಂದ್ಮೇಲೆ ಲೇಟ್ ಆಗಲ್ರಿ. ಹಾಲೆಲೂಯಾ. ಯೇಸು ಕ್ರಿಸ್ತನ್ ಬರಸ್ತಾನ ಲೇಟ್ ಆಗುತ್ತೆ, ಯೇಸು ಕ್ರಿಸ್ತನ್ ಬಂದ್ಮೇಲೆ ಸ್ವಸ್ಥತೆ ಆಗ್ಲಕ್ಕ ಟೈಮು ಹಿಡಿಯಲ್ರಿ. ಹಾಲೆಲೂಯಾ. ಸೊ ಟೈಮ್ ಹಿಡಿತು ನಮ್ಗೆ, ಅದಕ್ಕೋಸ್ಕರ ಆ ಟೈಮ್ ಹಿಡಿತಾ ಇದೆ ಇವತ್ತು ನಮಗೆ. ಆ ಗುಣ ಆಗೋ ಟೈಮ್ ಹಿಡಿತಾ ಅಂದ್ರೆ ಅರ್ಥ ಏನು, ನಮಗಲ್ಲಿ ಏನೋ ಕಲಿಬೇಕಾಗಿದೆ. ಈ ಇಮಿಡಿಯೇಟ್ ದೇವ್ರ ಸ್ವಸ್ಥತೆ ಕೊಟ್ಟರೆ ಏನು ಮಾಡ್ತೇವೆ ನಾವು, ಬಿಟ್ಟು ಎಲ್ಲಿ ಹೋಗ್ತೇವೆ, ಮತ್ತೆ ದೇವ್ರಿಗೆ ದೂರ ಆಗ್ತೇವಲ್ಲ. ಅದಕ್ಕೆ ದೇವ್ರಿಗೆ ಇಷ್ಟ ಅಲ್ಲ ನಮ್ಮ ಮಕ್ಕಳು ನಮ್ಮ ಹತ್ರ ಇರ್ಬೇಕಂತ ಹೇಳಿ ದೇವ್ರ ಏನ್ ಮಾಡ್ತಾರ, ಆ ರೋಗ ಕೊಟ್ಟು ಏನ್ ಮಾಡ್ತಾರ, ಆತನಿಗೆ ಏನ್ ಮಾಡ್ತಾರ, ನಮ್ಮ ಹತ್ರ ಎಲ್ಲರೂ ಏನ್ ಮಾಡ್ತಾರೆ, ದೇವ್ರು ತಿದ್ದುತ್ತಾರ್ರಿ. ಈ ಸಡನ್ಲಿ ಪ್ರೇಯರ್ ಮಾಡ್ತೀವಿ, ಸಡನ್ಲಿ ಹೀಲ್ ಆಗ್ತದೆ, ಬೇಗನೆ ಗುಣ ಮಾಡ್ತಾರೆ ದೇವರು. ಸೊ ಆತನ ಕ್ಷಣ ಮಾತ್ರನೇ ಸಾಕು. ಆದ್ರೆ ಇವತ್ತು ಅಲ್ಲಿ ದೇವ್ರ ಬೆಲೆ, ದೇವ್ರ ಮಹಿಮೆ ಏನಂತ ಗೊತ್ತಾಗಲ್ಲ. ಆಗ ಸ್ವಲ್ಪ ದಿನ ನಾವು ಕಷ್ಟ ಅನುಭವಿಸಿದಾಗೆ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಈಗ ಏನೋ ಒಂದು ಇದು ಬಂದಿನಾಗೆ ನಮ್ಗೆ ಎಲ್ಲಿ ಏನೋ ಒಂದು ತಪ್ಪು ಮಾಡಕ್ ಆಗಲ್ಲ. ಅದೇ ರೀತಿ ಸೊ ದೇವ್ರ ಆ ಥರ ಒಂದು ಒಂಥರ ರೋಗ ತಂದ್ರೆ ಸೊ ದೇವ್ರಿಗೆ ಸ್ತೋತ್ರ ಹೇಳಿದಾಗ ಖಂಡಿತ ನಮ್ಗೆ ಗುಣ ಆಗುತ್ತದೆ. ಸೊ ಡಾಕ್ಟರ್ ಕೈ ಬಿಟ್ಟರು, ಸೊ ನಮ್ಮ ದೇವರು ಕೈ ಬಿಡುವ ದೇವರಿಲ್ಲ. ಆತನು ಗುಣಪಡಿಸುವ ದೇವರು, ಆತನು ವಾಸಿ ಮಾಡುವ ದೇವರಾಗಿದ್ದಾರ್ರಿ. ಆತನ ಬಾಸುಂಡೆಗಳಿಂದ ನಮಗೆ ಗುಣ ಆಗುತ್ತೆ. ಎಷ್ಟೋ ಜನರು ಎಷ್ಟೋ ಜನ ಫೇಲ್ ಆದ್ರೂ ಇವತ್ತು ಪ್ರಾರ್ಥನೆ ಮಾಡಿದಾಗ ದೇವ್ರು ಏನ್ ಮಾಡ್ತಾರ, ಅನೇಕ ಸ್ವಸ್ಥತೆಗಳು, ಅನೇಕ ಬಿಡುಗಡೆ ಕೊಡ್ತಾ ಇದಾರೆ. ಸೊ ದೇವರಿಂದ ಯಾವುದು ಅಸಾಧ್ಯವಿಲ್ಲ. ನಾವೇನ್ ಮಾಡ್ಬೇಕು, ಆತನ ಮೇಲೆ ನಂಬಿಕೆ ಇಟ್ಟು ಸೊ ತಾಳ್ಮೆಯಿಂದ ಕಾಯ್ದಾಗ ಖಂಡಿತ ನಮ್ಗೆ ಒಳ್ಳೆ ಆರೋಗ್ಯ, ಒಳ್ಳೆ ಬಲ, ಶಕ್ತಿ ದೇವರು ಕೊಡ್ತಾರೆ. ಅಲ್ಲಲ್ಲಿಯ ಹೀಗಾಗುವಂತೆ ದೇವರು ಈ ಒಂದು ವಾಕ್ಯಗಳನ್ನು ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್.